ಫ್ರೆಂಡ್ಸ್, ನಾನು ಇವತ್ತಿನ ಪಾನ್ ಮಸಾಲ ಪೌಡರ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಇಂಗ್ರೀಡಿಯೆಂಟ್ಸ್ ಈ ಥರ ಇದೆ. ಅಡಿಕೆ ಪುಡಿ, ಒಂದು ಅರ್ಧ ಕಪ್ ಅಡಿಕೆ ಪುಡಿ ಮಾಡಿಟ್ಕೊಂಡಿರೋದು, ಅರ್ಧ ಒಣ ಅಡಿಕೆ ಪುಡಿ ಇದೆ. ಇದು 3-4 ಟೇಬಲ್ ಸ್ಪೂನ್ ಸ್ವೀಟ್ ಸೋಪು. ಇದು ಚಮನ್ 1 ಸ್ಪೂನಷ್ಟಿದೆ, ದೊಡ್ಡ ಟೇಬಲ್ ಸ್ಪೂನು. ಇವು 30-40 ಎಲೆಗಳಿದ್ದಾವೆ. ಇವು ಚಿಕ್ಕ ಚಿಕ್ಕ ಎಲೆಗಳು ಇರೋದ್ರಿಂದ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ಇದು ನಮ್ಮ ಮನೆ ಅಂಗಳದಲ್ಲಿ ಬೆಳೆದಂಥದ್ದು. ಇದು ಸುಣ್ಣ ಮತ್ತು ಕಾಚು. ಇದು ಪಚ್ಚೆ ಕರ್ಪೂರ, ನಾವು ತೀರ್ಥಕ್ಕೆ ಹಾಕ್ತೀವಲ್ಲ ಘಮ ಬರೋದಕ್ಕೆ, ಅದೇ ಪಚ್ಚೆ ಕರ್ಪೂರ. ಇದು ಓಂಕಾಳು ಅಥವಾ ಅಜ್ವಾಯಿನ್, ಇದು 1-2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. 8-10 ಏಲಕ್ಕಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು 1.5 ಸ್ಪೂನಷ್ಟು ಲವಂಗ ತೊಗೊಂಡಿದ್ದೀನಿ. 2-3 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಹಾಗೆ 1/4 ಬಟ್ಲು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ನಂತರದಲ್ಲಿ ಎಲೆ ತೊಳೆದುಕೊಂಡು ನೀಟಾಗಿ ಒರೆಸಿ ಇಟ್ಕೊಂಡಿದ್ವಲ್ಲ, ಎಲೆಗಳನ್ನು ಒಂದು ಬಟ್ಲಲ್ಲಿ ಹಾಕಿ ಕಟ್ ಮಾಡ್ಕೋಬೇಕು. ಅಥವಾ ನೀವು ಕೈಯಿಂದ ಆದರೂ ಕಟ್ ಮಾಡ್ಕೊಳ್ಳಿ, ಅಥವಾ ಈ ಸೀಸರ್ ಸಹಾಯದಿಂದ ಆದರೂ ಕಟ್ ಮಾಡ್ಕೊಳ್ಳಿ. ನೀಟಾಗಿ ಕಟ್ ಮಾಡಿಕೊಂಡು ಒಂದು ಬಟ್ಲಲ್ಲಿ ಹಾಕ್ಕೊಳ್ಬೇಕು. ಇದು ನಮ್ಮ ಮನೆ ಅಂಗಳದಲ್ಲಿ ಬೆಳೆದಂತಹ ವೀಳ್ಯದೆಲೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿದೆ ವೀಳ್ಯದೆಲೆ, ಆದರೆ ಚಿಕ್ಕ ಚಿಕ್ಕದಾಗಿ ಎಲೆ ಇರೋದ್ರಿಂದ ಕ್ವಾಂಟಿಟಿ ನಮಗೊಂದು ಸ್ವಲ್ಪ ಕಡಿಮೆ ಅನಿಸುತ್ತೆ. ಈಗ ಒಂದು ಬಟ್ಲಾಗಿದೆ. ಒಂದು ಬಟ್ಲಿಗೆ ವೀಳ್ಯದೆಲೆಗೆ ಎಷ್ಟು ಬೇಕು ನಾವು ಅಷ್ಟು ಹಾಕ್ಕೊಂಡಿದ್ದೀವಿ. ನಂತರದಲ್ಲಿ ಇದನ್ನು ಒಂದು ಗ್ಯಾಸ್ ಆನ್ ಮಾಡಿಕೊಂಡು ಪ್ಯಾನ್ ಇಟ್ಕೊಂಡು ಒಂದು ಸಣ್ಣ ಸ್ಪೂನಿಂದ 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ನೀವು ಅಡಿಕೆ ಪುಡಿಗೆ ಎಷ್ಟು ನೋಡಿಕೊಂಡು ನಿಮಗೆ ಬೇಕು, ಇನ್ನೊಂದು ಸ್ವಲ್ಪ ತುಪ್ಪ ಘಮಕ್ಕೆ ಅಂದರೆ ಹಾಕೋಬೋದು. ಬೇಡ, ಸ್ವಲ್ಪ ತುಪ್ಪ ಕರಗ್ತಾ ಇದೆ ಅನ್ನೋವಾಗ ಅಡಿಕೆ ಮಾಮೂಲು ಒಣ ಅಡಿಕೆ ಪುಡಿ ಇದೆಯಲ್ಲ, ಸಿಂಪಲ್ ಆಗಿರೋದು, ಅದನ್ನು ಅಷ್ಟೇ ಹುರ್ಕೊಳ್ಳೋದು. ಯಾಕಂದರೆ ಇದು ಆಲ್ರೆಡಿ ಇದರಲ್ಲೆಲ್ಲ ಹುರಿದು ಇಟ್ಕೊಂಡಿರೋದು. ಇದು ಅಡಿಕೆ ಪುಡಿ ಮೊನ್ನೆ ಹಬ್ಬದಲ್ಲಿ ಮಾಡಿರೋದು. ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಏನೂ ಹಾಕಿಲ್ಲ, ಅದರಲ್ಲಿ ಲವಂಗ ಏಲಕ್ಕಿ ಹಾಕಿ ಅಡಿಕೆ ಪುಡಿ ಮಾಡಿರೋದು ಫ್ರೆಂಡ್ಸ್. ಹಾಗಾಗಿ ಅದನ್ನು ಕೂಡ ಇದಕ್ಕೆ ತೊಗೊಂಡಿದ್ದೀನಿ. ಸ್ವಲ್ಪ ಅದು ಬಿಸಿ ಆಯಿತು, ಅಡಿಕೆ ಉರಿತಾ ಇದೆ ಅನ್ನೋವಾಗ ನಾವು ಲವಂಗ ಇಟ್ಕೊಂಡಿದ್ವಲ್ಲ, ಆ ಲವಂಗನ ಹಾಕ್ಕೋಬೇಕು. ನಂತರ ಏಲಕ್ಕಿಯನ್ನು ಹಾಕ್ಕೋಬೇಕು. ಏಲಕ್ಕಿ ಎಲ್ಲನೂ ಬಿಡಿ 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 ಹಾಕ್ಕೊಂಡು ನಂತರ ಕಲಿಸ್ಕೋಬೇಕು. ಇವಾಗ ಅಜ್ವಾಯಿನ್ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಕೈ ಆಡಿಸಿಂದ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕು. ಇದು ಸ್ವಲ್ಪ ಕೈ ಆಡ್ತಾ ಇದೆ. ಸ್ವಲ್ಪ ಅದ್ರ ಘಮ ಬರುತ್ತೆ ಫ್ರೆಂಡ್ಸ್, ನಿಮ್ಗೆ ಗೊತ್ತಾಗುತ್ತೆ. ಅದ್ರ ಘಮ ಬಂದ ತಕ್ಷಣವೇ, ಏಲಕ್ಕಿ ಲವಂಗ ಘಮ ಬಂದ ತಕ್ಷಣ ನಾವು ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಿದ್ದೀವಿ. ಒಣ ಕೊಬ್ಬರಿ ತುರಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಆದರೆ ಅದು ಒಣ ಕೊಬ್ಬರಿನೂ ಘಮ ಬರುತ್ತೆ. ಸ್ವಲ್ಪ ಕೊಬ್ಬರಿ ಘಮ ಬಂದ ತಕ್ಷಣವೇ ನಾವು ಮತ್ತೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋಬೇಕು. ಒಂದೊಂದೇ ನಿಮಿಷ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಹುರ್ಕೊಳ್ತಾ ಹೋಗಬೇಕು. ನಂತರದಲ್ಲಿ ನಾವಿವಾಗ ಚಮನ್ ಪೌಡ್ರನ್ನ ಹಾಕೋತಿದ್ದೀವಿ. ಚಮನ್ ಪೌಡ್ರನ್ನ ಹಾಕ್ಕೊಂಡು 1-2 ನಿಮಿಷ ಕೈ ಆಡಿಸಿ, ಈಗ ಮತ್ತೆ ಅದನ್ನು ಬೇರೆ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್. ತುಪ್ಪ ಒಂಚೂರು ಕರಗಿದ ತಕ್ಷಣ ಎಲೆಗಳನ್ನು ಕಟ್ ಮಾಡಿ ನಾವು ಒಂದು ಪಕ್ಕದಲ್ಲಿ ಇಟ್ಕೊಂಡಿದ್ವಲ್ಲ, ಆ ಎಲೆಗಳನ್ನು ಹಾಕ್ಕೋಬೇಕು. ಅದು ಹಾಕೊಂಡ ತಕ್ಷಣ ಸ್ವಲ್ಪ ಚಟಪಟ ಅಂತ ಸಿಡಿಯುತ್ತೆ, ಹೆದರಿಕೆ ಏನೂ ಇಲ್ಲ. ಸ್ವಲ್ಪ ತುಪ್ಪದಲ್ಲಿ ಹಾಕಿದ ತಕ್ಷಣ ಹಸಿ ಎಲೆಯೆಲ್ಲ ಸ್ವಲ್ಪ ಅದು ನಿಮಗೆ ಮೆತ್ತಗಾಗುವಷ್ಟು ಹುರ್ಕೋಬೇಕು. ಸ್ಲಿಮ್ಮಲ್ಲಿ ಇಟ್ಕೊಂಡು ಎಲೆ ಮಾತ್ರ ಸ್ಲಿಮ್ಮಲ್ಲಿ ಇಟ್ಕೊಂಡು ಎಲೆಗಳನ್ನು ಹುರ್ಕೋಬೇಕು. ಇದು ಕೂಡ ಘಮ ಬರುತ್ತೆ ಮತ್ತು ಮೆತ್ತಗೆ ಅದು ಅವಾಗೆ ರಸ ಬಿಟ್ಕೊಂಡು ಎಲೆಯಲ್ಲಿರುವಂತಹ ರಸವನ್ನು ಬಿಟ್ಕೊಳ್ತಾ ಹೋಗಿ ಅದೇನಾಗುತ್ತೆ, ಒಂದು ಮುದ್ದೆ ಥರ ಆಗುತ್ತೆ. ಮೆತ್ತಗನೇ ಬರುತ್ತದು. ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಆವಾಗ ಅದನ್ನು ನಾವು ಅಳತೆ ನೋಡಿಕೊಂಡು, ಈಗ ನಾನು ಇದು ಸ್ಮ್ಯಾಶ್ ಆಗಿದೆ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಇದೇ ಥರ ಕೈ ಆಡಿಸ್ಬೇಕು. ಆಗ ಇವಾಗ ಹಿಂಗೆ ಗೊತ್ತಿದ್ರೆ ಅದು ಮೆತ್ತಗೆ ಬರುತ್ತೆ. ಆವಾಗ ಅದು ಎಲೆ ಫ್ರೈ ಆಗಿದೆ ಅಂತ ಅರ್ಥ. ನೀವು ಜಾಸ್ತಿ ನಮಗೆ ಒಂದು ಸ್ವಲ್ಪ ಅಡಿಕೆ ಉದುರು ಆಗಿರಬೇಕು, ಸ್ವಲ್ಪ ಡ್ರೈ ಆಗಿರಬೇಕಂದ್ರೆ ಇನ್ನೊಂದು ಸ್ವಲ್ಪ ಫ್ರೈ ಕೂಡ ಮಾಡ್ಕೋಬೋದು. ಈಗ ಇದು ಸ್ವಲ್ಪ ಆರೋಲ್ ಬಿಟ್ಬಿಡೋಣ. ಇವಾಗ ಇದಕ್ಕೆ ಪಚ್ಚೆ ಕರ್ಪೂರ ಹಾಕಿ ಸ್ವಲ್ಪ ಒಂದು 5 ನಿಮಿಷ ಬಿಡೋಣ. ಇದನ್ನು ಸುಣ್ಣ ಪಚ್ಚೆ ಕರ್ಪೂರ ಇತ್ತಲ್ಲ ಕಾಚು, ಅದನ್ನೆಲ್ಲ ಹುರ್ಕೊಳ್ಳೋ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ಹಾಗಾಗಿ ಈ ಬಿಸಿ ಇರುವಾಗ ಒಂದು ಸ್ವಲ್ಪ ಹಾಕಿ, ಆಮೇಲೆ ಸ್ವೀಟ್ ಸೋಪ್ ಕೂಡ ಉರಿಯೋಂಥ ಅವಶ್ಯಕತೆ ಇರೋದಿಲ್ಲ. ಈಗ ಒಂದು 5 ನಿಮಿಷ ಬಿಡೋಣ, ತಣ್ಣಗಾಗ್ಲಿಕ್ಕೆ ಬಿಡೋಣ. ಸ್ವಲ್ಪ ಕಲಸಿ ತಣ್ಣಗಾಗ್ಲಿಕ್ಕೆ ಬಿಟ್ಟು ನಂತರದಲ್ಲಿ ಇದನ್ನು ಮಿಕ್ಸಿ ಮಾಡೋಣ. ಈ ಹುರಿಲಾರ್ದ ಅಡಿಕೆ ಇತ್ತಲ್ಲ ಫ್ರೆಂಡ್ಸ್, ಅದನ್ನು ಕೂಡ ಈಗ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಕಲಸಿ, ಚಮಚದ ಸಹಾಯದಿಂದ ಕಲಸಿ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮಿಕ್ಸಿ ಮಾಡ್ಕೊಂಡಾದಮೇಲೆ ಮುಂದಿನ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ಏನು ಮಾಡಬೇಕು ಅನ್ನೋದನ್ನು.
ಈಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀವಿ. ಅದು ಸ್ವಲ್ಪ ತಣ್ಣಗಾಗಿರಬೇಕು, ಅಂದರೆ ಬಿಸಿ ಇರುವಾಗಲೇ ಹಾಕ್ಕೊಂಡ್ರೆ ಅದ್ರ ಟೇಸ್ಟು ಹೋಗಿಬಿಡುತ್ತೆ. ಇನ್ನು ಸ್ವಲ್ಪ ಮುದ್ದೆ ಆಗಿ ಚೆನ್ನಾಗಿ ಬರಲ್ಲ, ಅದು ಟೇಸ್ಟ್ ಕೂಡ ಚೆನ್ನಾಗಿ ಬರಲ್ಲ. ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಇದಕ್ಕೆ ಮಾಮೂಲು ಸೋಪ್ ಬಡೆ ಸೋಪುಗಳನ್ನು ಹಾಕೋಬೋದು, ಅದು ಸಣ್ಣನೆ ಸೋಪುಗಳನ್ನು ಕೂಡ ಹಾಕೋಬೋದು. ಆಮೇಲೆ ಸ್ವಲ್ಪ ಸಿಹಿಯಾದಂಥ ಸಕ್ಕರೆ ಕೂಡ ಹಾಕೋಬೋದು. ಇವಾಗ ನೋಡಿ ಫ್ರೆಂಡ್ಸ್, ಮಿಕ್ಸಿಗೆ ಹಾಕ್ಕೊಂಡು ತಂದು ಟ್ರೇದಲ್ಲಿ ಒಂದು ಬಟ್ಲಿಗೆ ತಗೊಂಡಿದ್ದೀವಿ. ನೀಟಾಗಿ ಈ ಕಲರು ಬರುತ್ತೆ, ಒಂದೊಂದು ಸಲ ಸ್ವಲ್ಪ ರೆಡ್ಡಿಶ್ ಆಗುತ್ತೆ. ಈಗ ಸವಿಯಲು ಊಟದ ನಂತರ ಈ ಒಂದು ಪಾನ್ ಮಸಾಲ ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಮಾಡ್ಕೊಂಡು ತಿನ್ನಿ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.